ಹೇ ವಾಟ್ಸಪ್ ಇಂಡಿಯಾ, ಇವತ್ತಿನ ಲೇಟೆಸ್ಟ್ ಫೈನಾನ್ಷಿಯಲ್ ನ್ಯೂಸ್ ಇಲ್ಲಿದೆ. ಈಗ ಗೌರ್ಮೆಂಟ್ ಕ್ರಿಪ್ಟೋಕರೆನ್ಸಿ ಮೇಲೆಗೂ ಟ್ಯಾಕ್ಸ್ ಹಾಕಬೇಕಂತ ಡಿಸೈಡ್ ಮಾಡಿದೆ. 30% ಟ್ಯಾಕ್ಸ್ ಹಾಕಬೇಕಂತಿದೆ. ಇದರಿಂದ ತುಂಬ ಇನ್ವೆಸ್ಟರ್ಸ್ ತುಂಬ ಬೇಸರ ಆಗಿದ್ದಾರೆ. ಇವತ್ತು ಸೆನ್ಸೆಕ್ಸ್ 400 ಪಾಯಿಂಟ್ಸ್ವರೆಗೂ ಕುಸಿದ ಕಂಡಿದೆ. ಹಾಗೆ ನಿಫ್ಟಿ 100 ಪಾಯಿಂಟ್ಸ್ವರೆಗೂ ಕುಸಿದ ಕಂಡಿದೆ. ಇಂದು ಹಲವಾರು ಏಷ್ಯನ್ ಸ್ಟಾಕ್ ಎಕ್ಸ್ಚೇಂಜ್ಗಳು ಕೋವಿಡ್ ಇನ್ಫೆಕ್ಷನ್ನಿಂದ ಸ್ವಲ್ಪ ಕುಸಿತವನ್ನು ಕಂಡಿದೆ. ಪೇಟಿಎಂ ಐಪಿಒಗೆ ಯಾರೆಲ್ಲ ಅಪ್ಲೈ ಮಾಡಿದರೆ ಸ್ವಲ್ಪ ನಿರಾಶಿತರಂತೆ. ಸುಮಾರು 30%ವರೆಗೂ ಕುಸಿತ ಕಂಡಿದೆ ಸ್ಟಾಕ್ ಎಕ್ಸ್ಚೇಂಜ್ ಲಿಸ್ಟ್ ಸ್ಟಾಕ್. ಭಾರತೀಯ ಏರ್ಟೆಲ್ ಪ್ರೀಪೇಯ್ಡ್ ಮೊಬೈಲ್ ಶುಲ್ಕವನ್ನು 20-25% ಇನ್ಕ್ರೀಸ್ ಮಾಡಿದೆ. ಇದರಿಂದ 5G ರೋಲ್ಔಟ್ಗೆ ಹೆಲ್ಪ್ ಆಗುತ್ತೆ ಅಂತ ಕಂಪ್ನಿ ಹೇಳ್ತಿದೆ. ನೋಡೋಣ ಏನಾಗುತ್ತಂತ ಮುಂದೆ ಫ್ಯೂಚರಲ್ಲಿ. ಅಮೆರಿಕದಲ್ಲಿ ಹಣದುಬ್ಬರ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ಇದರಿಂದ ಮುಂದೆ ಗೌರ್ಮೆಂಟ್ ಇಂಟ್ರೆಸ್ಟ್ ರೇಟ್ನ ಹೆಚ್ಚಿಸುವ ಸಾಧ್ಯತೆ ಇದೆ.